ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಹೇಗಿದ್ದೀರಾ ಸ್ನೇಹಿತರೆ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನೋಡಿ, ಈ ವಿಡಿಯೋ ಹಾಕೋದು ತುಂಬಾ ಲೇಟ್ ಮಾಡಿದ್ನಿ. ಸಾರಿ, ಏನಕ್ಕೆ ಅಂದರೆ ನನಗೆ ಹುಷಾರಿಲ್ಲದೆ ಆಗಿತ್ತು. ಟ್ರಾವೆಲ್ ಎಲ್ಲ ಮಾಡಿ ಬಂದಿರೋದ್ರಿಂದ ಸ್ವಲ್ಪ ಹುಷಾರು ತಪ್ಪಿದೆ. ಹಾಗಾಗಿ ವಿಡಿಯೋಸ್ ಅಪ್ಲೋಡ್ ಮಾಡೋದು 5 ಡೇಸ್ ಡಿಲೇ ಮಾಡಿದ್ದೆ. ಇನ್ನು ಮುಂದೆ ಹಾಗಾಗದೆ ಡೈಲಿನ ವಿಡಿಯೋ ನಾನು ಒಂದು ದಿವಸ ಬಿಟ್ಟು ಒಂದು ದಿವಸ ವೀಡಿಯೋಸು ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಕೂಡ ಕೊನೆವರೆಗೂ ನೋಡಿ, ತುಂಬಾ ಚೆನ್ನಾಗಿದೆ. ಕ್ರೂಸರಲ್ಲಿ ಎಕ್ಸ್ಪೀರಿಯೆನ್ಸು ಯಾವ ಥರ, ಹೇಗೆ ನಾವು ಬುಕ್ ಮಾಡೋದು ಆ ಥರ ಡೀಟೇಲಾಗಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಕೊನೆವರೆಗೂ ವಿಡಿಯೋ ನೋಡಿ. ಸೊ ಎಸ್ ನೋಡಿ, ಕ್ರೂಸರ್ಗೂ ಹೋಗೋ ಮುಂಚೆ ಕ್ರೂಸರ್ನ ನಾವು ಎಲ್ಲಿ ಬುಕ್ ಮಾಡ್ಕೊಂಡಿದ್ವಿ, ಯಾವ ಥರ ಬುಕ್ ಮಾಡ್ಕೊಬೇಕು ಅದರದ ಮಾಹಿತಿಯನ್ನು ತಿಳಿಸಿದ್ದೀನಿ. ಫಸ್ಟ್ ನೀವು ಹೋಗಿ ಈಗ ಅದನ್ನು ಕ್ಲಿಪ್ಪಿಂಗ್ನ ಹ್ಯಾಡ್ ಮಾಡಿದ್ದೀನಿ ನೆನ್ನೆದು, ಅದನ್ನು ಹೋಗಿ ನೋಡ್ಕೊಂಬನ್ನಿ, ಗೊತ್ತಾಗುತ್ತೆ ನಿಮಗೆ. ಎಸ್ ನೋಡಿ, ನೀವು ಕ್ರೂಸರ್ ಎಲ್ಲ ಬುಕ್ ಮಾಡ್ಕೊಬೇಕು ಅಂದರೆ ತುಂಬಾ ಹುಷಾರಾಗಿರಬೇಕು. ಆನ್ಲೈನಲ್ಲೆಲ್ಲ ಬುಕ್ ಮಾಡ್ಕೊಳ್ಳೋವಾಗ ತುಂಬ ನೀವು ಕೇರಾಗೆ ಬುಕ್ ಮಾಡ್ಕೊಬೇಕು. ಯಾಕಂದರೆ ಆನ್ಲೈನಲ್ಲಿ ನಿಮಗೆ ಫೋಟೋಸ್ ಕೊಟ್ಟಿರ್ತಾರೆ, ಮತ್ತು ಇಲ್ಲಿ ಬಂದು ನೀವು ಬುಕ್ ಮಾಡ್ಕೊಂಡು ನೋಡಿದ್ರೆ ಬೇರೆ ಫೋಟೋಸ್ ಬೇರೆ ಥರ ಇರುತ್ತೆ. ಕ್ರೂಸರು ತುಂಬ ಡಿಫ್ರೆನ್ಸ್ ಇರುತ್ತೆ. ಮತ್ತು ನೀವು ಇಲ್ಲೇ ಬಂದು ಕ್ರೂಸರ್ ಹತ್ರ ಹೋಗಿ ಬುಕ್ ಮಾಡ್ಕೊಬೇಕಂದ್ರೆ ಭಾಳಷ್ಟು ಜನ ಇರ್ತಾರೆ, ಅಲ್ಲೂ ಕೂಡ ಸ್ಕ್ಯಾಮ್ಗಳು ಮಾಡ್ತಾರೆ. ತುಂಬ ಕೇರ್ಫುಲ್ಲಾಗಿ ಮಾಡ್ಕೊಬೇಕು. ನಾವೆಲ್ಲ ಮೊದಲೇ ನೋಡಿದ್ವಿ, ಎಲ್ಲ ಥರ ಸರ್ಚ್ ಮಾಡಿದ್ವಿ. ಇಲ್ಲೇ ಬಂದು ಟೂರಿಸ್ಟ್ ಪಾಯಿಂಟ್ ಅಂತ ಇರುತ್ತೆ, ಗೂಗಲಲ್ಲೆಲ್ಲ ಸರ್ಚ್ ಮಾಡ್ಕೊಳ್ಳಿ ಬಂದು ಲೋಕಲ್ ನೀವು. ಆವಾಗ ನಿಮಗೆ ನೋಡಿ ನೀವು ಕರೆಕ್ಟ್ ಯಾವುದಿದೆ ಅಂತ ಬಂದು ಇಲ್ಲೇ ಬುಕ್ ಮಾಡ್ಕೊಳ್ಳಿ. ಕ್ರೂಸರ್ ಬುಕ್ ಮಾಡ್ಕೊಳ್ಳೋವಾಗ ತುಂಬಾ ಬಾರ್ಗಿಂಗ್ ಮಾಡಬೇಕಾಗುತ್ತೆ, ಅದ್ರ ಮೇಲೂ ನಿಮಗೆ ಡಿಪೆಂಡ್ ಆಗಿರುತ್ತೆ. ನಾವು 4 ಥರ ಕ್ರೂಸರ್ ಇರುತ್ತೆ. 1 ಅವರ್ ಕ್ರೂಸರು, 2 ಅವರ್ ಕ್ರೂಸರು, ಸುಮ್ಮನೆ ಹಾಗೆ ಹೋಗಿ ಬರೋದು. ಅದೆಲ್ಲ ತಿಳಿಸಿ ಈಗ ಅವರು ಅಡ್ರೆಸ್ ಹೇಳ್ತಾರೆ, ಒಂದ್ಸತಿ ಕೇಳಿಸ್ಕೊಳ್ಳಿ. ಓಕೆ, Now it is museum. अच्छा, ये भी म्यूजियम बनाया है इसको. ये पुराना कस्टम ऑफिस है. ओके. जो बॉम्बे बस ये बोर्ड जाता था ना, इधर गोवा टू बॉम्बे, इधर से जाता था. वो पुराना क्या है? ये पुराना म्यूजियम. ये म्यूजियम है. इसके सामने बीकेडी कैसीनो है. ये सारे इधर कैसीनो पूरा है. ನೋಡಿ, ಅವ್ರ ಲೊಕೇಶನ್ ಹೇಳಿದ್ರಲ್ಲ, ಇನ್ನೊಂದು ಸತಿ ನಾನು ಹೇಳ್ತೀನಿ. ಪಣಜಿ ಚರ್ಚ್ ರೋಡು, ಮ್ಯೂಸಿಯಂ ಅಪೋಸಿಟ್ ವಿನೀತ್ ಹೋಟೆಲ್ ಪಕ್ಕ ಇರುವಂಥ ಟೂರ್ ಆ್ಯಂಡ್ ಟ್ರಾವೆಲ್ಸು. ನೋಡಿ, ನೀವೇ ಬಂದು ಇಲ್ಲಿ ನಾನು ಕೊಟ್ಟಿರೋ ಅಡ್ರೆಸ್ಸಲ್ಲಿ ಬುಕ್ ಮಾಡಿಕೊಂಡೆ ನಿಮಗೆ ಯಾವುದೇ ಥರ ಬ್ರೋಕರ್ ಚಾರ್ಜಸ್ ಇರೋಲ್ಲ. ಇಲ್ಲಾಂದರೆ ನೀವು ಅವ್ರಿಗೂ ಕೂಡ ಚಾರ್ಜ್ ಕೊಡಬೇಕಾಗುತ್ತೆ. ನೋಡಿ, ಇಲ್ಲಿ ರೋಡ್ ದಾಟಿದ್ರೇ ಕ್ರೂಸರ್ ಸ್ಟಾರ್ಟ್ ಆಗುತ್ತೆ. ಬನ್ನಿ ನೋಡಿ, ಹೇಳಿದ್ನೆಲ್ಲ ನೀಟಾಗಿ ಗೊತ್ತಾಗಿದೆ ಅನಿಸುತ್ತೆ. ಅವರ ಫೋನ್ ನಂಬರ್ ಕೂಡ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಡ್ತೀನಿ, ಬೇಕಿದ್ದರೆ ನೀವು ಹೋಗೋರು ಇದ್ದರೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಹೋಗ್ಬೋದು. ನೋಡಿ, ಈಗ ನಾವು ಕ್ರೂಸರಿಗೆ ಹೋಗ್ತಾ ಇದ್ದೀವಿ. ನಾವು ವಾಕಬಲ್ ಡಿಸ್ಟೆನ್ಸ್ ಆಗಿರೋದ್ರಿಂದ ನಡ್ಕೊಂಡೇ ಹೋಗ್ತಾ ಇದ್ವಿ. ವೆಹಿಕಲ್ ತೊಗೊಂಡೋದ್ರೆ ಪಾರ್ಕಿಂಗಿಗೆ ತೊಂದರೆ ಆಗುತ್ತೆ ಅಂತ. ಬನ್ನಿ, ಈಗ ಹೊರಟಿದ್ದೀವಿ, ಹೋಗ್ತಾ ಇರೋಣ. ಎಷ್ಟು ದೂರ ಇದೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ. ನೋಡಿ, ಹೋಗ್ತಾ ಇದ್ದೀವಿ. ಇಲ್ಲಿಂದ 10 ಮಿನಿಟ್ಸ್ ಆಗುತ್ತೆ. ಇಲ್ಲಿ ಈಗ ಹೋಲ್ಸೇಲ್ ಡ್ರೈ ಫ್ರೂಟ್ಸ್ ಅಂಗಡಿನ ನೋಡಿದ್ವಿ. ಬೇಜಾನ್ ಅಂಗಡಿಗಳು ಇರುತ್ತೆ ಇಲ್ಲೆಲ್ಲ ನಿಮಗೆ. ನಾವು ಕೂಡ ಏನಾದರೂ ತೊಗೊಳ್ಳೋಣ ಡ್ರೈ ಫ್ರೂಟ್ಸ್ ಅಂದರೆ ಏನಿಲ್ಲ, ಗೋಡಂಬಿ ಇಲ್ಲಿನ ಫೇಮಸ್ ಗೋಡಂಬಿ ಕ್ಯಾಶ್ಯೂಸ್ ಅಲ್ವಾ. ನಾವು ಕೂಡ ಕ್ಯಾಶ್ಯೂಸ್ನ ತೊಗೊಳ್ಳೋಣ ಅಂತ ಇಲ್ಲಿ ಶಾಪ್ಗೆ ಬಂದ್ವಿ. ಇದು ಹೋಲ್ಸೇಲ್ ಪ್ರೈಸ್ ಹೇಳಿದ್ರು, ತುಂಬಾ ಚೆನ್ನಾಗಿದೆ, ತುಂಬ ರೀಸನಬಲ್ ಇದೆ ರೇಟ್. ನೋಡಿ, ರೇಟ್ ಹೇಳಿದ್ದು ನೋಡಿ ನಮಗೆ ಇಷ್ಟ ಆಯಿತು. ಫೈನಲಿ ನಾವು ಕೂಡ ಒಂದು 2-3 ಪ್ಯಾಕೆಟ್ನ ಪರ್ಚೇಸ್ ಮಾಡಿ ಈಗ ರಿಟರ್ನ್ ಹೋಗ್ತಾ ಇದ್ವಿ. ನೋಡಿ, ನಿನ್ನೆ ನಾನು ಮಧ್ಯಾಹ್ನ ತೋರಿಸಿದಾಗ ಎಲ್ಲ ಶಾಪ್ಗಳು ಯಾವ ಥರ ಇತ್ತು, ಎಲ್ಲ ಕ್ಲೋಸ್ ಆಗಿತ್ತು. ಈಗ ಎಲ್ಲ ಲೈಟಿಂಗ್ಸ್ ಹಾಕಿದೆ. ಆಲ್ಮೋಸ್ಟು ಬಟ್ಟೆ ಶಾಪ್ಗಳೇ ತುಂಬಾ ಇಲ್ಲಿ ಹೆವಿಯಾಗಿರೋದು ಮಾಲ್ಗಳು. ಫೈನಲಿ ನೋಡಿ, ಈಗ ರೋಡ್ ಕ್ರಾಸ್ ಮಾಡ್ತಾಯಿದ್ವಿ. ರೋಡ್ ಕ್ರಾಸ್ ಮಾಡಿದ್ದೇನೆ ಕ್ರೂಸರ್ ಪಾಯಿಂಟ್ ಬರುತ್ತೆ. ಸ್ವಲ್ಪ ಬೇಗನೆ ಬಂದಿದ್ದೀವಿ. ಏನಕ್ಕೆ ಅಂದರೆ ನಮಗೆ 9 o'clockಗೆ ಟೈಮಿಂಗ್ಸ್ನ ಕೊಟ್ಟಿರೋದು. ನಾವು 8:40ಗೆ ಕೊಟ್ಟಿದ್ದಾರೆ, ನಾವು 8:30ಗೆಲ್ಲ ಬಂದಿದ್ದೀವಿ. ಇಲ್ಲಿ ನೀಟಾಗೆಲ್ಲ ತಿಳ್ಕೊಳ್ಳೋಣ, ಫಸ್ಟ್ ಟೈಮು ಯಾವ ಥರ ಕೇಳಬೇಕು ಎಲ್ಲ ಇರುತ್ತೆ ಅಂತ ಬೇಗ ಬಂದಿದ್ದೀವಿ. ಇಲ್ಲಿಗ ಅವ್ರನ್ನ ಹೋಗಿ ಕೇಳ್ತಾ ಇದ್ದೀವಿ, ಯಾರನ್ನ ಕೇಳೋದು ಅಂತ ನೋಡ್ತಾ ಇದ್ದೀವಿ. ನಮಗೆ ಕ್ರೂಸರ್ ಯಾವುದು, ಎಲ್ಲಿದೆ ನಮ್ಮ ಕ್ರೂಸರ್ ಅಂತ ಎಲ್ಲ ಗೊತ್ತಾಗ್ತಿಲ್ಲಲ್ವ. ಹಂಗಾಗಿ ಅಲ್ಲಿ ಟಿಕೆಟ್ನ ತೋರಿಸಿ ಕೇಳಿದ ತಕ್ಷಣ ಅವ್ರು ಹೇಳಿದ್ರು ಹೋಗಿ ಬೋರ್ಡಿಂಗ್ ಪಾಸ್ ತೊಗೊಂಬನ್ನಿ ಅಂತ.
ಅಲ್ಲೊಬ್ಬರು ನಿಂತಿರ್ತಾರೆ ನೋಡಿ. ಇವರು ನಮಗೆ ಹೇಳಿದ್ರು, ನಮ್ಮ ಟಿಕೆಟ್ ನೋಡಿದ ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ ಇದು ಯಾವ ಟಿಕೆಟು, ಯಾವ ಕ್ರೂಸರ ಟಿಕೆಟ್ ಅಂತ. ಅವರು ಹೋಗಿ ಬೋರ್ಡಿಂಗ್ ಪಾಸ್ ತೊಗೊಂಬಂದು ಈ ಸೈಡ್ ಲೈನಲ್ಲಿ ನಿಂತ್ಕೊಳ್ಳಿ ಅಂತ ಹೇಳಿದ್ರು. 2 ಲೈನ್ ಇದೆ, ಆ ಸೈಡ್ ಲೈನು ನಾರ್ಮಲ್ ಕ್ರೂಸರ್ ಡಿನ್ನರ್ ಪಾರ್ಟಿ ಕ್ರೂಸರು, ನಮ್ಮದು ಐಸ್ಲ್ಯಾಂಡ್ ಡಿನ್ನರ್ ಪಾರ್ಟಿ ಕ್ರೂಸರು. ಓಕೆ ತಗೊಂಡು ಈಗ ನೋಡಿ ಇದು ನಿಂತಿದೆ ಕೆಸಿನೋ ಕ್ರೂಸರ್ ಅಂತೆ. ಎಸ್, ಕ್ರೂಸರಲ್ಲಿ 4 ಟೈಪ್ಸು ಕ್ರೂಸರ್ ಇರುತ್ತೆ. ಒಂದು ಸನ್ಸೆಟ್ ಕ್ರೂಸರು, ಸೆಕೆಂಡ್ ಒನ್ ಸನ್ ಡೌನ್ ಕ್ರೂಸರು, ಡಿನ್ನರ್ ಪಾರ್ಟಿ ಕ್ರೂಸರು, ಐಸ್ಲ್ಯಾಂಡ್ ಡಿನ್ನರ್ ಪಾರ್ಟಿ ಕ್ರೂಸರು. ನಾವು ಬುಕ್ ಮಾಡ್ಕೊಂಡಿರೋವಂಥ ಕ್ರೂಸರ್ ಬಂದು ಐಸ್ಲ್ಯಾಂಡ್ ಡಿನ್ನರ್ ಪಾರ್ಟಿ ಕ್ರೂಸರು. ಬನ್ನಿ ಈಗ ನಮ್ಮ ಕ್ರೂಸರ್ ಸ್ಟಾರ್ಟ್ ಆಯಿತು. ಈಗ ಒಳಗಡೆಗೆ ಎಂಟರ್ ಆಗ್ತಾ ಇದ್ದೀವಿ. ನಮಗೆ ಕೊಟ್ಟಿರೋವಂಥ ಟಿಕೆಟ್ನ ನೋಡಿ 5 ಮೆಂಬರ್ಸ್ಗೆ ಫುಡ್ ಆ್ಯಂಡ್ ಸ್ನ್ಯಾಕ್ಸು, ಡ್ರಿಂಕ್, ಆ ಥರ ವಾಟರ್ ಬಾಟಲು ಎಲ್ಲ ಥರ ಅವೈಲೇಬಲ್ ಇರುತ್ತೆ. ಒಂದೇ ಸ್ಲಿಪ್ಪಲ್ಲಿ 2 ಟೈಪು ಕೊಟ್ಟಿರ್ತಾರೆ, ಮೇಲೆ ಕೆಳಗೆ 2 ಇರುತ್ತೆ. 5 ಟಿಕೆಟ್ಸ್ನ ನಿಮಗೆ ತೋರಿಸಿದ್ದೀನಿ, ಗೊತ್ತಾಗಿದೆ ಅನಿಸುತ್ತೆ. ಈಗ ಬನ್ನಿ ಒಳಗಡೆಗೆ ಎಂಟರ್ ಆಗ್ತಾಯಿದ್ದೀವಿ. ನನಗಂತೂ ತುಂಬಾ ಎಕ್ಸೈಟ್ಮೆಂಟು. 2 ಶಿಪ್ ಇದೆ. ಈ ಥರ ಫಸ್ಟ್ ಶಿಪ್ಪಿಂದ ಇನ್ನೊಂದು ಬೋಟ್ ಒಳಗಡೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದಾರೆ ನಮ್ಮನ್ನು ನೋಡಿ. 10 ಕಡೆಯಿಂದ 5 ಕಡೆಗೆ ಅದು ನಿಂತೇ ಇರುತ್ತೆ, ಆದರೆ ಇದು ಮೂವ್ ಆಗುತ್ತೆ. ಹಗ್ಗ ಕಟ್ಟಿದ್ರು, ಅಲ್ಲಿಗೆ ಹಾಕಿದ್ರು, ನೋಡೋಕ್ಕಂದ್ರೆ ಭಯ ಅಂತ ಶೇಕ್ ಆಗ್ತಾಯಿತ್ತು. ಫೈನಲಿ ನೋಡಿ ಇದೆಲ್ಲ ನಿಂತಿರೋ ಕೆಸಿನೋ ಕ್ರೂಸಸ್ಸು. ಕೆಸಿನೋ ತುಂಬಾ ಇದೆ ಇಲ್ಲಿ ನೋಡಿ. ಇವೆಲ್ಲ ಕೆಸಿನೋಗಳು ಕಾಣಿಸ್ತಾ ಇದೆ ಅಲ್ವಾ. ಅದರಲ್ಲಿ ಯಾವ ಥರ ಇರುತ್ತೆ ನನಗಂತೂ ಗೊತ್ತಿಲ್ಲ. ಅದರಲ್ಲೆಲ್ಲ ಮ್ಯೂಸಿಕ್ಕು, ಅಲ್ಲಿ ಗೇಮ್ಸ್ ಎಲ್ಲ ಆಡ್ತಾರೆ ಅಂತ ಹಸ್ಬೆಂಡ್ ಹೇಳ್ತಾಯಿದ್ರು. ಅದು ಒಂಥರ ಬಿಸ್ನೆಸ್ ಥರ ಅರ್ನ್ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರು. ನನಗಂತೂ ಗೊತ್ತಿಲ್ಲ, ನಾನು ಕೂಡ ಫಸ್ಟ್ ಟೈಮ್ ಜರ್ನಿನ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು ಕ್ರೂಸರಲ್ಲಿ ನೋಡಿ. ಈಗ ಬಂದ್ವಿ ನೋಡಿ. ಫಸ್ಟ್ ನಾವು ಸ್ಟಾರ್ಟಿಂಗ್ ಹತ್ತಕ್ಕೆ ಕ್ರೂಸರ್ ಹತ್ತಿದ್ವಲ್ಲ, ಅದು ತುಂಬಾ ದೊಡ್ಡದು ನೋಡಿ. ಇಲ್ಲಿಂದ ಹಿಡಿದು ಅಷ್ಟು ಲಾಂಗ್ ಇದೆ. ಇದನ್ನು ನಿಲ್ಲಿಸಿದ್ದಾರೆ. ಇನ್ನೂ ಬೇಜಾನ್ ಟೈಮ್ ಇದೆ ನಮಗೆ. ಅವ್ರು ಹೇಳಿದ್ರು ನಿಧಾನಕ್ಕೆ ಹತ್ತಿ, ಇನ್ನೂ 1/2 ಅವರ್ ಆಗುತ್ತೆ ಹೊರಡೋದು. ಸ್ನ್ಯಾಕ್ಸ್ ಎಲ್ಲ ಕೊಟ್ಟೆ ಆದಮೇಲೆ, ಸ್ನ್ಯಾಕ್ಸ್ನ ತಿಂದಾದಮೇಲೆ ಕ್ರೂಸರು ಸ್ಟಾರ್ಟ್ ಆಗೋದು ಅಂತ ಹೇಳಿದ್ರು. ಮಕ್ಕಳು ಕೂಡ ತುಂಬ ಎಕ್ಸೈಟ್ಮೆಂಟಲ್ಲಿ ಇದ್ದಾರೆ. ಅವ್ರಿಗೂ ಕೂಡ ಇನ್ನೂ ಇದೆಲ್ಲ ಫಸ್ಟ್ ಟೈಮ್ ಈ ಥರ ಕರ್ಕೊಂಬಂದಿರೋದು ಕ್ರೂಸರಲ್ಲಿ. ಫಸ್ಟ್ ಟೈಮ್ ನಾರ್ಮಲಾಗಿ ಬೀಚ್ ಹತ್ರ ಎಲ್ಲ ಶಿಪ್ಪಲ್ಲಿ ಆ ಥರ ಎಲ್ಲ ಓಡಾಡಿದ್ದಾರೆ. ಬೋಟಲ್ಲಿ ಈ 1 ಅವರ್ ಟ್ರಿಪ್ ಎಲ್ಲ ಹೋದಾಗ ಬೋಟಲ್ಲೆಲ್ಲ ಈ ಥರ ನೈಟಲ್ಲಿ ನಾವು ಇನ್ನೂ ಇಷ್ಟು ಚಿಕ್ಕ ಮಕ್ಕಳನ್ನ ಅಂತ ಕರ್ಕೊಂಬಂದಿರಲಿಲ್ಲ ನೋಡಿ. ನನಗೆ ಫೋಟೋ ಶೂಟಿಂಗ್ ಮಾಡ್ತಾಯಿದ್ರೆ ನನ್ನ ಹಸ್ಬೆಂಡ್ ಸೆಲ್ಫೀಸ್ ಎಲ್ಲ ತೆಗೆದ್ರು. ಫೈನಲಿ ನಾವು ಕೂಡ ಸೀಟ್ ಇಟ್ಕೊಂಡು ಫ್ರಂಟಲ್ಲೇ ಕೂತಿದ್ದೀವಿ. ನಮ್ಮ ಕ್ಯಾಪ್ಟನ್ ಇನ್ನೂ ಬಂದಿಲ್ಲ, ಕ್ರೂಸರ್ ಡ್ರೈವರ್ ಇನ್ನೂ ಬಂದಿಲ್ಲ, ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ ಅನೌನ್ಸ್ ಮಾಡಿದ್ರು ಸ್ನ್ಯಾಕ್ಸ್ ಎಲ್ಲ ತಿಳ್ಕೊಳ್ಳಿ, ಸ್ನ್ಯಾಕ್ಸ್ ಕೊಡ್ತಾ ಇದ್ದಾರೆ ಅಂತ. ನಾನು ಕೂಡ ಬಂದು ಒಂದು ಸತಿ ಸ್ನ್ಯಾಕ್ಸ್ ಏನಿರ್ಬೋದು ಅಂತ ನೋಡ್ತಾಯಿದ್ದೀನಿ. ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಇರುತ್ತೆ ಸ್ನ್ಯಾಕ್ಸಲ್ಲಿ. ವೆಜಿಟೇರಿಯನ್ಗೆ ಏನು ಕೊಡ್ತಾಯಿದ್ರು ನನಗೆ ಗೊತ್ತಿಲ್ಲ, ನಾನು ಅದನ್ನು ಚೆಕ್ ಮಾಡಿಲ್ಲ. ಗೋಬಿ ಅನಿಸುತ್ತೆ, ಮೋಸ್ಟ್ಲಿ ಗೋಬಿ, ಫ್ರೆಂಚ್ ಫ್ರೈ ಕೊಡ್ತಾಯಿದ್ರು. ನಮಗೆ ನಾನ್ ವೆಜ್ ಕೊಟ್ಟರು, ಕಬಾಬು, ಚಿಕನ್ 65 ಆ ಥರ ಕೊಟ್ಟರು. ಅದನ್ನು ಸ್ನ್ಯಾಕ್ಸ್ ತಿಂದು ನಮ್ಮ ಮಕ್ಕಳಿಗೆ ಪಾಪ್ಕಾರ್ನ್ ಬೇಕು ಅಂತ ಕೇಳಿದ್ರು. ಪಾಪ್ಕಾರ್ನ ಕೊಡಿಸ್ತಾ ಇದ್ದೀನಿ ನೋಡಿ. ಒಂದು ಸೈಡ್ ಲುಕ್ಕು, ಫ್ರಂಟ್ ಸೈಡು ಸ್ವಲ್ಪ ಸ್ಪೇಸ್ ಕಡಿಮೆ ಇದೆ, ಬಟ್ ನಾವು ಫ್ರಂಟಲ್ಲೇ ಕೂತಿದ್ದೀವಿ. ಸ್ಟಾರ್ಟಿಂಗ್ ಪಾಯಿಂಟು ಫ್ರಂಟಲ್ಲಿ ಕೂತ್ರೆ ಚೆನ್ನಾಗಿರುತ್ತೆ ಅಂತ ನೋಡಿ. ಇದು ಬ್ಯಾಕ್ ಸೈಡ್ ಇಷ್ಟು ದೊಡ್ಡದಾಗಿದೆ, ಇಲ್ಲೆಲ್ಲ ಇಷ್ಟು ಜನ ಕೂತಿದ್ದಾರೆ. ಇನ್ನೊಂದು ವಿಷಯ ಏನಂದರೆ, ನಾವು ತಗೊಂಡಿರೋ ಐಸ್ಲ್ಯಾಂಡ್ ಫ್ಯಾಮಿಲಿ ಕ್ರೂಸರ್ ಇದು ನೋಡಿ. ನಮ್ಮ ಕ್ಯಾಪ್ಟನ್ ಬಂದರು, ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಕ್ರೂಸರು. ಈಗ ಸ್ಟಾರ್ಟ್ ಆಯಿತು ನಮ್ಮ ಕ್ರೂಸರು. ಈ ಕ್ರೂಸರಲ್ಲಿ ಇನ್ನೊಂದು ವಿಶೇಷ ಏನಂದರೆ, ಫ್ಯಾಮಿಲಿ ಮತ್ತು ಕಪಲ್ಸ್ಗೆ ಕೊಡೋದು. ಹೊಸ್ದಾಗಿ ಮದುವೆ ಆಗಿರೋ ಆಧಾರ್ ಕಾರ್ಡು ತೋರಿಸ್ಬೇಕು. ಯಾವುದೇ ಥರ ಬ್ಯಾಚುಲರ್ಸ್ಗೆ ಕೊಡೋದಿಲ್ಲ. 3 ಜನ ಹುಡುಗಿರೇ ಆಗಲಿ, 3 ಜನ ಹುಡುಗರೇ ಆಗಲಿ, ಆ ಥರ ಫ್ರೆಂಡ್ಸ್ ಸರ್ಕಲಲ್ಲೆಲ್ಲ ಬಂದರೆ ಈ ಕ್ರೂಸರಲ್ಲಿ ಅಲೋ ಇಲ್ಲ. ಅದನ್ನು ಫಸ್ಟೇ ಅವರು ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ನಾವು ಕೂಡ ಹೋಗಿ ಕೇಳೋವಾಗನೇ ಹೇಳಿದ್ರು ಅವರು, ನಮಗೂ ಕೂಡ ಇದೇ ಥರ ಬೇಕಿತ್ತು ಫ್ಯಾಮಿಲಿ ಕ್ರೂಸರು. ಯಾಕಂದರೆ ನಾವು ಫ್ಯಾಮಿಲಿ ಹೋಗ್ತಾ ಇದ್ದೀವಲ್ಲ, ನಮಗೆ ಈ ಥರ ಇದ್ದರೆ ಚೆನ್ನಾಗಿರುತ್ತೆ. ನಾರ್ಮಲ್ಲು ಈಗ ಆ ಸೈಡ್ ಲೈನು ನಾನು ಟೋಕನ್ ತೊಗೊಂಡಾಗ ತೋರಿಸಿದ್ನಲ್ಲ, ಅದರಲ್ಲೆಲ್ಲ ನಾರ್ಮಲ್ಲು ಡಿನ್ನರ್ ಪಾರ್ಟಿ ಕ್ರೂಸರ್ ಅಂದರೆ ಮಿಕ್ಸ್ ಇರ್ತಾರೆ, ಬ್ಯಾಚುಲರ್ಸ್ ಇರ್ತಾರೆ. ಅದೆಲ್ಲ ನಮಗೆ ಫ್ಯಾಮಿಲಿ ಇದ್ದಾಗ ಚೆನ್ನಾಗಿ ಅನಿಸೋದಿಲ್ಲ, ನಾವು ಕೂಡ ಕಂಫರ್ಟಬಲ್ಲಾಗಿ ಇರೋಕ್ಕಾಗೋದಿಲ್ಲ. ಹಾಗಾಗಿ ಯಾರೇ ಫ್ಯಾಮಿಲಿ ಹೋಗೋರಿದ್ರೆ ಇದನ್ನು ನಾನು ಬಿಗ್ ಡ್ಯಾಡಿ ಅಂತ ಕ್ರೂಸರ್ ಬರುತ್ತೆ, ಅದು ಕೂಡ ಸ್ವಲ್ಪ ಅಫಿಷಿಯಲಾಗೇ ಇರುತ್ತೆ. ಅದನ್ನು ಬಿಟ್ಟರೆ ಇದು ನನಗೆ ಇಷ್ಟ ಆಗಿದ್ದು ಸಾಮ್ರಾಟ್ ಕ್ರೂಸರು, ತುಂಬಾ ಇಷ್ಟ ಆಯಿತು. ಹೋಗಿ ಬಂದಮೇಲೆ ನಾನು ಎಕ್ಸ್ಪೀರಿಯೆನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ನೋಡಿ. ಇದೆಲ್ಲ ಐಸ್ಲ್ಯಾಂಡು, ತುಂಬಾ ಕತ್ತಲು ಇದೆ. ಸ್ವಲ್ಪ ಮುಂದಕ್ಕೆ ಮೂವ್ ಮಾಡಿದ ತಕ್ಷಣ ನಮ್ಮ ಪಾಯಿಂಟ್ ಬಂತು. ಇದು ನಮಗೆ ಐಸ್ಲ್ಯಾಂಡಲ್ಲಿ ಡಿನ್ನರ್ಗೆ
ಎಲ್ಲ ರೆಡಿ ಮಾಡಿರೋ ಅಂಥ ಪ್ಲೇಸ್ ಇದು. ತುಂಬಾ ಚೆನ್ನಾಗಿದೆ. ನಾವು ಹತ್ತಿದ್ದು 9 ಗಂಟೆ ಆಯಿತು ಕ್ರೂಸರು. ಬರೋ ಅಷ್ಟೊತ್ತಿಗೆ ಇಲ್ಲಿಗೆ 11 o'clock ಆಗಿದೆ ಈಗ ಶಾರ್ಪಾಗಿ. 10:11 ಅಂದರೆ 2 hours ಜರ್ನಿ ಬರ್ತಾ. ಇಲ್ಲಿ ಕೂಡ ನಮಗೆ ಅವರು ಒಂದು ಇಳಿದ ಮೇಲೆ ಹೇಳ್ತಾರೆ ಎಷ್ಟೊತ್ತು ಟೈಮಿಂಗ್ಸ್ ಕೊಡ್ತಾರೋ ಗೊತ್ತಿಲ್ಲ ಲಂಚ್ಗೆ. ಅದು ಯಾವ ಥರ ಇರುತ್ತೋ ಗೊತ್ತಿಲ್ಲ, ನೋಡೋಣ ಬನ್ನಿ. ಮಕ್ಕಳು ಫ್ರೆಂಚ್ ಫ್ರೈಸ್ ಆ ಥರ ಎಲ್ಲ ಅವ್ರದ್ದು ಟೋಕನಲ್ಲಿ ಡ್ರಿಂಕ್ ಎಲ್ಲ ಇತ್ತಲ್ವ, ಅದನ್ನೆಲ್ಲ ಕಂಪ್ಲೀಟ್ ಮಾಡಿದ್ವಿ. ನಮ್ಮ ಸ್ನ್ಯಾಕ್ಸು ಮತ್ತು ಎಲ್ಲ ಥರ ಕೂಲ್ ಡ್ರಿಂಕ್ಸ್ನೆಲ್ಲ ತೊಗೊಂಡು ಅದನ್ನು ಸ್ಲಿಪ್ ಕಂಪ್ಲೀಟ್ ಮಾಡಿದ್ವಿ. ಇನ್ನು ಉಳಿದಿರೋದು ನಮ್ಮ ಹತ್ರ 2 ಸಾಫ್ಟ್ ಡ್ರಿಂಕ್ಸ್ದು ಉಳಿದಿದೆ, ಇನ್ನು ಲಂಚ್ ಕೂಪನ್ ಮಾತ್ರ ಉಳಿದಿದೆ. ಯಾಕಂದರೆ ಬರ್ತಾ ಊಟ ಮಾಡಿಬಿಟ್ಟು ಆ ಥರ ಸ್ನ್ಯಾಕ್ಸ್ ಎಲ್ಲ ತಿನ್ನೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡ್ವಿ. ನಾವು ಕೊಟ್ಟಿರೋ ಅಮೌಂಟ್ಗೆ ತುಂಬಾ ವರ್ತ್ ಅನ್ನಿಸ್ತು ನನಗೆ. ಇದು ತುಂಬಾ ಇಷ್ಟ ಆಯಿತು. ಎಲ್ಲ ಥರ ತುಂಬಾ ಬೆನಿಫಿಟ್ ಇದೆ ಅನಿಸುತ್ತೆ. ಅದು ನೀವು ಕೂಡ ಅಷ್ಟೇ ಬಾರ್ಗಿಂಗ್ ಮಾಡ್ಕೊಬೇಕು. ಒಬ್ಬರು ಇಬ್ಬರು ಬಂದರೆ ಅವರು ಡಿಸ್ಕೌಂಟ್ ಕೊಡೋದಿಲ್ಲ. ಈಗ 2,000 ಹೇಳ್ತಾರೆ ಒಂದು ಟಿಕೆಟು. ಇದು ಐಸ್ಲ್ಯಾಂಡ್ ಪಾರ್ಟಿ ಡಿನ್ನರ್ಗೆ. ನೀವು ಅದರಲ್ಲಿ ಕಡಿಮೆ ಮಾಡ್ಕೊಬೇಕು. 100-200 ಆ ಥರ ಮಾಡೇ ಮಾಡ್ತಾರೆ. 5 ಮೆಂಬರ್ಸು ಫ್ಯಾಮಿಲಿ ಜಾಸ್ತಿ ಇದ್ದಷ್ಟು ಅವರು ಕೂಡ ಅಮೌಂಟ್ ಕೂಡ ಕಡಿಮೆ ಮಾಡ್ತಾರೆ. ಅಲ್ಲಿ ಕೂಡ ತುಂಬಾ ಬ್ಲೋಕರ್ಸ್ ಇರ್ತಾರೆ. ನೀವು ಹುಡ್ಕೋವಾಗ ಬೇಕಾ ನಿಮಗೆ ಏನು ಬೇಕು ಕ್ರೂಸರ್ದು ಹುಡುಕ್ತಾ ಇದ್ದಾರೆ ಬನ್ನಿ ನಾವು ಕರ್ಕೊಂಡು ಹೋಗ್ತೀವಿ ಅಂತಾರೆ. ಅವ್ರದ್ದು ಕೂಡ ಚಾರ್ಜಸ್ ಹಾಕಿ ನಿಮಗೆ ಬುಕ್ಕಿಂಗ್ ಮೇಲೇ ಹಾಕ್ಬಿಡ್ತಾರೆ. ಅದರಲ್ಲಿ ಅವ್ರಿಗೆ ಫೀಸ್ ಹೋಗುತ್ತೆ. ಆ ಥರ ಮಾಡ್ಕೋಬೇಡಿ, ತುಂಬಾ ನಿಮಗೆ ಲಾಸ್ ಆಗುತ್ತೆ ಆಗ ಅಮೌಂಟು. ನಾನು ಕೊಟ್ಟಿರೋ ಈ ನಂಬರಲ್ಲಿ ನಾನು ಇವರ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ನೀವು ಫ್ಯಾಮಿಲಿ ಹೋದರೆ ಒಬ್ಬರಿಗೆ 1600 ನಿಮಗೆ ಟಿಕೆಟು ಸಿಗುತ್ತೆ ಕನ್ಫರ್ಮ್ ಆಗಿ. ಅದನ್ನು ಕೂಡ ನೀವು ಬಾರ್ಗಿಂಗ್ ಮಾಡ್ಕೊಬೇಕು. ನೀವು ಮಾತಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಫೈನಲಿ ನೋಡಿ ಈಗ ಡಿನ್ನರ್ಗೆ ಅಂತ ಹೇಳಿದ್ವಿ. ನೋಡಿ ಫುಲ್ಲು ಬ್ಯಾಕ್ ವಾಟರ್ ಇದೆಲ್ಲ ಎಷ್ಟು ತುಂಬಾ ಸೇಫ್ಟಿಯಾಗಿ ಇದನ್ನೆಲ್ಲ ಕಟ್ಟಿದ್ದಾರೆ. ಇಲ್ಲಿ ಎಷ್ಟು ನಡೆದ್ರೂ ಕೂಡ ಸ್ವಲ್ಪ ಕೂಡ ಶೇಕ್ ಆಗಲ್ಲ, ಅಷ್ಟು ಸ್ಟ್ರಾಂಗಾಗಿ. ಬೆಳಗ್ಗೆ ಕೂಡ ಇರುತ್ತೆ ಇಲ್ಲಿ, ಮಾರ್ನಿಂಗ್ ಆ್ಯಂಡ್ ನೈಟು. ನಾವು ನೈಟನ್ನ ಚೂಸ್ ಮಾಡ್ಕೊಂಡಿದ್ವಿ. ನೈಟಲ್ಲಿ ಚೆನ್ನಾಗಿರುತ್ತೆ, ಎಲ್ಲ ಜೋಶಾಗಿ ಎಂಜಾಯ್ ಮಾಡ್ಬೋದು. ಡೇ ಅನ್ನೋದು ನಾವು ಬೀಚಲ್ಲೆಲ್ಲ ನೋಡಿರ್ತೀವಿ ಅಂತ. ಡೇ ಬಂದರೆ ಈ ಥರ ಗೇಮ್ಸ್ ಇಲ್ಲಿ ಕೂಡ ಬ್ಯಾಕ್ ವಾಟರಲ್ಲಿ ಬೋಟಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ. ಫೋಟೋಶೂಟ್ ಎಲ್ಲ ನಡೆಯುತ್ತೆ, ತುಂಬ ಚೆನ್ನಾಗಿರುತ್ತೆ. ಡೇ ಅಲ್ಲೂ ಕೂಡ ಅನಿಸುತ್ತೆ. ಬಟ್ ನನಗೆ ನೈಟೇ ಇಷ್ಟಪಟ್ಟಿದ್ದೆ. ನೋಡಿ ಫೈನಲಿ ನಮ್ಮ ಕ್ರೂಸರ್ ಅಲ್ಲಿ ನಿಂತಿದೆ. ಅದು ನೋಡೋಕ್ಕೇ ತುಂಬ ಖುಷಿ ಅನಿಸುತ್ತೆ. ನಾವು ಡಿನ್ನರ್ಗೆ ಬರ್ತಾಯಿದ್ವಿ. ನಮಗೂ ಕೂಡ ತುಂಬಾ ಎಕ್ಸೈಟ್ಮೆಂಟು ಯಾವ ಥರ ಇರುತ್ತೆ ಲಂಚ್ ಎಲ್ಲ ಅಂತ. ಈಗಲೇ ಅರ್ಧ ಕಾಲು ಭಾಗ ಹೊಟ್ಟೆ ತುಂಬಿದೆ ನಮಗೆ ಸ್ನ್ಯಾಕ್ಸು ಎಲ್ಲ ತಿಂದಿರೋದ್ರಿಂದ. ನೋಡಿ ಇಲ್ಲಿ ಕೂಡ ಸ್ವಲ್ಪ ಸೆಲ್ಫೀಸ್ ತಕ್ಕೊಂಡ್ವಿ. ನನ್ನ ಹಸ್ಬೆಂಡ್ ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ನಾನು ರೀಲ್ಸ್ ಎಲ್ಲ ಮಾಡೋಕ್ಕೆ. ಇವರು ಕೂಡ ತುಂಬಾ ಟೈಮ್ ಹೇಳಿದ್ರು, ಹೋಗಿದ ತಕ್ಷಣ ನಿಮಗೆ 2 ಅವರ್ ಟೈಮ್ ಕೊಡ್ತೀವಿ, ನಿಧಾನಕ್ಕೆ ಊಟ ಮಾಡಿ ಅಂತೆಲ್ಲ ಅಲೌನ್ಸಲ್ಲಿ ನೀಟಾಗಿ ಅಲೌನ್ಸ್ ಮಾಡಿ ಹೇಳಿದ್ರು. ಯಾಕಂದರೆ ಆಲ್ಮೋಸ್ಟ್ ತುಂಬ ಜನ ರೀಲ್ಸಲ್ಲಿ ಮುಳುಗೋಗಿದ್ದಾರೆ. ಹೆಣ್ಮಕ್ಳೆಲ್ಲ ತುಂಬ ರೀಲ್ಸ್ ಮಾಡ್ಕೊತಾ ಇದ್ರು. ಇಲ್ಲಿ ಬಂದಿರೋದ್ರಲ್ಲಿ ತುಂಬ ನಾರ್ತ್ ಇಂಡಿಯನ್ಸ್ ಇದ್ದಾರೆ ಅನಿಸುತ್ತೆ. ನಾರ್ತ್ ಇಂಡಿಯನ್ಸು ಮತ್ತು ಸೇಟುಸು ಆ ಥರನೇ ಇದ್ದಾರೆ ನಾವು ಹತ್ತಿರೋ ಕ್ರೂಸರಲ್ಲಿ. ಎಲ್ಲ ಕಪಲ್ ಆ್ಯಂಡ್ ಫ್ಯಾಮಿಲಿ ಇದೆ, ಚೆನ್ನಾಗಿದೆ. ನಮ್ಮನ್ನು ಕೂಡ ತುಂಬ ಜನ ಎಲ್ಲ ಬೇಗ ಮಿಂಗಲ್ ಆಗಿಬಿಡ್ತಾರೆ ಈ ಥರ ಬಂದಾಗಲ್ವ. ಅವ್ರಿಗೂ ಒಂಥರ ಜನ ಮಾತಾಡ್ಕೊಂಡಿದ್ರೆ ಎಂಜಾಯ್ಮೆಂಟ್ ಚೆನ್ನಾಗಿರುತ್ತೆ ಅಂತ ಎಲ್ಲ ಎಷ್ಟೆಷ್ಟು ಬೇಗ ಫ್ರೆಂಡ್ಸ್ ಆಗಿಬಿಟ್ವಿ ನಾವಿಲ್ಲೆಲ್ಲ. ಎಲ್ಲರೂ ಒಟ್ಟಿಗೆ ಆಡಬೇಕಾದ್ರೆ ತಿನ್ನಬೇಕಾದ್ರೆ ಆ ಥರ ಎಲ್ಲ ಒಂದೇ ಹತ್ರ ಮಕ್ಕಳ ಜೊತೆ ಇದ್ದಾಗ ನಮ್ಮ ಮಕ್ಕಳು ಅವ್ರ ಮಕ್ಕಳೆಲ್ಲ ತುಂಬಾ ಕ್ಲೋಸ್ ಆಗಿಬಿಟ್ವಿ. ನೋಡಿ ಸ್ಪೇಸ್ ಎಷ್ಟು ದೊಡ್ಡದಾಗೆ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ 250 ಮೆಂಬರ್ಸ್ ಇರ್ಬೋದು ಅಂತ ನಾನು ಲೆಕ್ಕ ಹಾಕ್ತೆ. ಹಸ್ಬೆಂಡ್ ಇನ್ನೂ ಜಾಸ್ತಿ ಇದ್ದಾರೆ ಅಂತ ಹೇಳ್ತಾಯಿದ್ರು. ನೋಡಿ ಹಸ್ಬೆಂಡು ನಮ್ಮ ಮಕ್ಕಳು 3 ಜನ ನಮಗೆ ಡಿನ್ನರ್ನ ತಂದು ಕೊಡ್ತಾ ಇದ್ದಾರೆ. ನಾನು ವೀಡಿಯೋಸ್ ಮಾಡೋದ್ರಲ್ಲಿ. ಇಲ್ಲಿ ಪರ್ಸ್ನಲಾಗಿ ಒಬ್ಬರು ಫೋಟೋಶೂಟರ್ ಕೂಡ ಇರ್ತಾರೆ. ಅವರು ಕೂಡ ಕ್ಯಾಮ್ರಾ ಇಟ್ಕೊಂಡು ಅವ್ರಿಗೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ನೀವು ಫೋಟೋಶೂಟ್ ಬೇಕಾದರೆ ಮಾಡಿಸ್ಕೊಬೋದು. ಹಾಗೆ ನಿಮಗೆ ಕ್ರೂಸರ್ ಇಳಿಯೋವಾಗ ನಿಮಗೆ ಫೋಟೋನ ಕೊಡ್ತಾರೆ. ಅದು ಅಮೌಂಟ್ ಎಷ್ಟಾಗ್ಬೋದು ನಾನು ಅದನ್ನೆಲ್ಲ ಏನು ಕೇಳೋಕ್ಕೆ ಹೋಗಿಲ್ಲ. ಆ ಥರ ಕೂಡ ಫೋಟೋಶೂಟು ತುಂಬ ಜನ ಮಾಡಿಸ್ಕೊತಾ ಇದ್ರು. ಯಾಕಂದರೆ ತುಂಬಾ ಟೈಮ್ ಕೊಟ್ಟಿದ್ದಾರೆ ನಮಗೆ, 2 hours ಟೈಮ್ನ ಕೊಟ್ಟಿದ್ದಾರೆ. ಈಗ 11 ಗಂಟೆ ಆಗಿದೆ ಈಗ ಟೈಮು. ತುಂಬಾ ಚೆನ್ನಾಗಿದೆ. ಹಾಯ್, ಸೇ ಹಾಯ್. ಹಾಯ್.
ಫ್ಲೋರ್ ಒಳಗಡೆ ಎಂಟರ್ ಆಗ್ತಾ ಇದ್ವಿ. ಆಗಲೇ ಫಸ್ಟ್ ಫ್ಲೋರಲ್ಲಿ ಇದ್ವಿ, ಈಗ ಗ್ರೌಂಡ್ ಫ್ಲೋರಿಗೆ ಹೋಗ್ತಾ ಇದ್ದೀವಿ. ಇಕಡೆ ಊಟ ಬಂದರು ಒಳ್ಳೆ ಥರ ಫ್ಯಾಮಿಲಿ ಏನಪ್ಪ ಎಸಿ ಸ್ಲೋ ಬಂತು. ಪ್ರತಿಯೊಬ್ಬರನ್ನು ನೋಡಿ ಅವರು ಕೂತಿದ್ರೆ ಕೂರಕ್ಕಂತೂ ಬಿಡಲ್ಲ. ಕಪಲ್ಸು ವೈಫ್ ಆ್ಯಂಡ್ ಹಸ್ಬೆಂಡ್ನ ಕೈ ಹಿಡಿದು ಎಬ್ಬಿಸ್ತಾರೆ. ಏಜ್ ಆಗಿರೋರನ್ನ ಮಾತ್ರ ಬಿಡ್ತಾರೆ, ಇಲ್ಲಾಂದರೆ 500 ಫೈನ್ ಹಾಕ್ತೀವಿ ಅಂತ ಬೆದರಿಸ್ತಾರೆ. ನೋಡಿ ನಾನು ಹಸ್ಬೆಂಡು ಕೂಡ ಹಾಡ್ತಾ ಇದ್ವಿ, ಯಾಕಂದರೆ ಬಿಟ್ಟಿಲ್ಲ, ಕೂತಿದ್ವಿ. ನಮ್ಮನ್ನು ಕೂಡ ನೋಡಿ ಈ ಜನಗಳ ಮಧ್ಯೆ ನಾವು ಇದ್ದೀವಿ, ಕಾಣಿಸ್ತಾ ಇದ್ದೀವಿ ಅಂದ್ಕೊಳ್ತೀವಿ. ಸೆಂಟ್ರಲ್ಲಿದ್ದೀವಿ. ತುಂಬಾ ನಮ್ಮನ್ನು ಮುಂದಕ್ಕೆ ಕರೀತಾ ಇದ್ದಾರೆ, ಯಾಕಂದರೆ ನಮ್ಮ ಮಕ್ಕಳಿಬ್ರು ಮುಂದೆ ಇದ್ರಲ್ವ ವೀಡಿಯೋ ಮಾಡ್ತಾಯಿದ್ರು. ಹಂಗಾಗಿ ನಿಮ್ಮ ಪೇರೆಂಟ್ಸ್ ಎಲ್ಲಿ ಅಂತ ಕೇಳಿ ಬನ್ನಿ ಮೇಡಮ್, ಏನು ಇನ್ನೂ ಇಬ್ಬರು ಕಪಲ್ಸ್ ಥರ ಇದ್ದೀರಾ, ನೀವು ಮಕ್ಕಳಾಗಿರೋ ಥರನೇ ಇಲ್ಲ, ಇಷ್ಟು ಸೈಲೆಂಟಾಗಿ ಕೂತಿದ್ದೀರಾ, ಎದೊಳ್ಳಿ ನೀವು ಕೂಡ ಡ್ಯಾನ್ಸ್ ಆಡಿ ಅಂತ ಅವರು ಕೂಡ ತುಂಬಾ ಜೋಶಾಗಿ ಎಲ್ಲ ಎಂಕರೇಜ್ ಮಾಡ್ತಾರೆ. ಅವರು ನಮಗೆ ಮಾಡೋ ಎಂಕರೇಜಲ್ಲೇ ನಮಗೆ ಕ್ರೇಜ್ ಬಂದುಬಿಡುತ್ತೆ. ಆ ಥರ ಸಾಂಗ್ಸು, ಆ ಸೌಂಡಿಗೆ ತುಂಬಾ ಇಷ್ಟ ಆಗುತ್ತೆ, ಆಡಬೇಕು ಅನಿಸುತ್ತೆ. ಇಲ್ಲಿ ಎಲ್ಲ ಥರ ಇದ್ದಾರೆ, ಹಿಂದಿಯವ್ರು ಇದ್ದಾರೆ, ನಾರ್ತ್ ಇಂಡಿಯನ್ಸ್ ಇದ್ದಾರೆ, ಕರ್ನಾಟಕ ಅವರಿದ್ದಾರೆ, ತೆಲುಗು ಅವರಿದ್ದಾರೆ. ಕೇಳ್ತಾ ಇದ್ದಾರೆ ಯಾರಿಗೆ ಯಾವ ಸಾಂಗ್ ಬೇಕು ಕೇಳಿ ಹಾಕಿಸ್ಕೊಳ್ಳಿ ಅಂತ. ಪ್ರತಿಯೊಬ್ಬರು ಹಾಗೆ ಅವ್ರವ್ರಿಗೆ ಬೇಕಾದ ಸಾಂಗ್ಸು, ಹಿಂದಿ ಸಾಂಗ್ಸು ಎಲ್ಲ ಕೇಳಿ ಮಿಕ್ಸ್ ಹೊಡಿತಾ ಇದ್ದಾರೆ. ನೋಡಿ ಈ ಹುಡುಗನೇ ಮ್ಯೂಸಿಕ್ ಪ್ಲೇ ಮಾಡ್ತಾ ಇರೋದು. ನನ್ನ ದೊಡ್ಡ ಮಗ ತುಂಬಾ ಕ್ಲೋಸಾಗಿ ಆಗ್ಬಿಟ್ಟು ಅವ್ನು ಡ್ಯಾನ್ಸ್ ಎಲ್ಲ ಆಡೋಕ್ಕೆ ಬಂದಿಲ್ಲ. ವೀಡಿಯೋ ಮಾಡಿಕೊಂಡು ಅಮ್ಮ ದೂರ ಕೂತಿದ್ದಾರೆ. ಅಮ್ಮ ಬಂದಿಲ್ಲ. ಇಬ್ಬರು ಇದ್ದರು ಏಜ್ ಆಗಿರೋ ಪರ್ಸನ್, ಅಂದರೆ ಅಮ್ಮನ ಥರ ಇನ್ನೊಬ್ರು ಆಂಟಿ ಇಬ್ಬರಿದ್ರು, ಅವರಿಬ್ಬರೇ ಕೂತಿದ್ದೀವಿ. ಪ್ರತಿಯೊಬ್ಬರು ಆಡ್ತಾಯಿದ್ರು. ಫೈನಲಿ ನಾನು ಹಸ್ಬೆಂಡು ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ. ನನಗಂತೂ ತುಂಬಾ ಖುಷಿ ಆಯಿತು. ಹಸ್ಬೆಂಡ್ ಕೂಡ ತುಂಬಾ ಜೋಶಲ್ಲಿದ್ದಾರೆ. ಅದಕ್ಕೆ ನನ್ನನ್ನು ಕೂಡ ಬಿಡ್ತಾ ಇಲ್ಲ. ಅವರು ಕೈ ಹಿಡಿದು ಎಳೆದು ಬಾ ಯಾವಾಗಲೂ ಇದೇ ಥರನೇ ಬಂದು ಕೇಳ್ತೀಯ, ಏನೇ ಆಗಲಿ ಬಂದರೆ ಕೂತ್ಬಿಡ್ತೀಯ, ಎಂಜಾಯ್ ಮಾಡಲ್ಲ ಅಂತ. ಅವರಿದ್ದರೆ ಏನಕ್ಕಾದರೂ ಹೋಗಲಿ ನಾನು ಮುಂದೆ ಹೋಗ್ತೀನಿ. ನನಗೆ ಅವ್ರು ಇರಬೇಕು. ಅವರು ಸಪೋರ್ಟ್ ಇಲ್ಲದೆ ನಾನು ಇದೆಲ್ಲ ಮಾಡೋಕ್ಕೆ ಆಗಲ್ಲ. ನನ್ನ ಪ್ರತಿಯೊಂದು ಹೆಜ್ಜೆಗೂ ನನ್ನ ಹಸ್ಬೆಂಡೇ ನನಗೆ ಸಪೋರ್ಟಿವ್ ಆಗಿ ಎಲ್ಲದರಲ್ಲೂ ನನಗೆ ಸಪೋರ್ಟ್ ಮಾಡ್ತಾರೆ. ಬೆಳೀತಾ ಇದ್ದೀವಿ ಅಂದರೆ ಅಫ್ಕೋರ್ಸ್ ತುಳಿಯೋರು ಇದ್ದೇ ಇರ್ತಾರೆ. ಅದು ಯಾರಾದರೂ ಆಗಿರ್ಬೋದು, ಫ್ರೆಂಡ್ಸಲ್ಲಾಗಿರ್ಬೋದು, ಫ್ಯಾಮಿಲಿಯಲ್ಲಾಗಿರ್ಬೋದು. ಒಬ್ಬರನ್ನ ನಾವು ಹೆಸ್ರು ಹೇಳೋಕ್ಕಾಗೋದಿಲ್ಲ. ತುಳಿಯೋರು ಇದ್ದೇ ಇರ್ತಾರೆ. ಅವ್ರು ಎಷ್ಟೇ ತುಳಿತಾಯಿದ್ರು ನಾವು ಮೇಲಕ್ಕೆ ಬರ್ತಾ ಇರ್ತೀವಿ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಅವರೇ ಕೆಳಗೆ ತುಳಿದು ಕೆಳಗಡೆ ಅವರು ಹೋಗ್ತಾ ಇರ್ತಾರೆ, ಅದು ಅವ್ರಿಗೆ ಗೊತ್ತಾಗೋದಿಲ್ಲ. ಫೈನಲಿ ನೋಡಿ ನಾನು ಹಸ್ಬೆಂಡು ನನ್ನನ್ನು ತುಂಬಾ ಜೋಶಾಗಿ ಹಸ್ಬೆಂಡು ಡ್ಯಾನ್ಸ್ ಮಾಡಿಸ್ತಾ ಇದ್ದಾರೆ. ಮಕ್ಕಳು ಒಂದು ಕಡೆ ಕೂತಿದ್ದಾರೆ. ನೋಡಿ ಫ್ರಂಟಲ್ಲೇ ಇದ್ದೀವಿ, ಬನ್ನಿ ನೀವಿಬ್ಬರು ಕಪಲ್ ಚೆನ್ನಾಗಿದ್ದೀರಾ ಅಂತ ಅವರು ಹುಡುಗಿ ಬಲಂತ ಮಾಡಿ ಮುಂದಕ್ಕೆ ಹೇಳ್ಕೊತಾ ಇದ್ದಾಳೆ ನಮ್ಮನ್ನು. ಫೈನಲಿ ನನಗಂತೂ ತುಂಬಾ ಸುಸ್ತಾಗಿದೆ, ಸಾಕು ಅನಿಸ್ತಾ ಇದೆ. ಈಗ ನನ್ನ ಮಗ ಹೋಗಿ ತೆಲುಗು ಸಾಂಗ್ನ ಹಾಕ್ಸ್ದ. ನೋಡಿ ನಾನು ನನ್ನ ಚಿಕ್ಕ ಮಗನ ಜೊತೆ ಒಂದೆರಡು ಸ್ಟೆಪ್ನಾಗ ನನ್ನ ಚಿಕ್ಕ ಮಗನಿಗೆ ಒಬ್ಬರು ಆಂಧ್ರದವರು ತೆಲುಗು ಅವರು ಕಪಲ್ ಇದ್ದರು, ಮದುವೆ ಆಗಿದೆ ಹೊಸದಾಗೆ. ಅವ್ರ ಜೊತೆ ಇಬ್ಬರು ಬಂದಿದ್ದರು. ಅವ್ರನ್ನ ತುಂಬಾ ಫ್ರೆಂಡ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ನನ್ನ ಮಗ. ನೋಡಿ ಅವರು ಹುಡುಗಿನ ಅವರು ಮಿಸ್ಸಸ್ನ ಬಿಟ್ಟು ನನ್ನ ಮಗನ ಜೊತೆ ಫುಲ್ ಜೋಶಾಗೆ ಡ್ಯಾನ್ಸ್ ಆಡ್ತಾ ಇದ್ದಾನೆ. ಆ ಹುಡುಗ ನೋಡಿ ಎಲ್ಲ ವೀಡಿಯೋಸ್ ಮಾಡ್ಕೊತಾ ಇದ್ದಾರೆ. ಫುಲ್ ಇವ್ರ ಜೊತೆ ಫ್ರೆಂಡ್ ಮಾಡ್ಕೊಂಬಿಟ್ರು. ನನಗಿಲ್ಲೊಂದು ಚಿಕ್ಕ ಪಾಪು ಇದೆ. ಈ ಪಾಪು ನನ್ನನ್ನು ಹಿಡ್ಕೊಂಡ್ಬಿಟ್ಟಿದ್ದೆ. ನಾನು ಹಿಂಗೆ ಹಿಡ್ಕೊಂಡು ನನ್ನ ಡ್ರೆಸ್ನ ಹಿಡ್ಕೊಂಡು ಆಡಿಸು ಅಂತ ಆ ಪಾಪು ಜೊತೆಗೂ ತುಂಬ ಹೊತ್ತು ನಾನು ಸ್ಪೆಂಡ್ ಮಾಡಿದೆ ಟೈಮ್ನ. ನೋಡಿ ಈಗ ನಾನು ನನ್ನ ಹಸ್ಬೆಂಡ್ ತೆಲುಗು ಸಾಂಗಿಗೆ ಡ್ಯಾನ್ಸ್ ಆಡ್ತಾಯಿದ್ವಿ. ಈ ಸಾಂಗು ನಾನು ಸ್ಕೂಲ್ ಡೇಸಲ್ಲಿ ಆಡಿದ್ದೆ. ಅದೇ ಸಾಂಗ್ ಇಲ್ಲಿ ಪ್ಲೇ ಮಾಡಿದ್ರು. ಆ ಸಾಂಗಿಗೆ ನಾನು ಹಸ್ಬೆಂಡು ಇಲ್ಲಿ ಜಯಂ ಪಿಕ್ಚರ್ದು, ತೆಲುಗು ಜಯಂ ಪಿಕ್ಚರ್ದು ಮೂವಿ ಸಾಂಗ್ ಹಾಕಿದ್ರು. ಅವರೇ ಕೇಳಿ ಹಾಕ್ಸಿದ್ರು. ಆಂಧ್ರದವ್ರು ಇದ್ರಲ್ಲ ಅವರು. ಫೈನಲಿ ಇದಕ್ಕೆಲ್ಲ ಡ್ಯಾನ್ಸ್ ಆಡಿದ್ವಿ. ಈಗ ನನ್ನ ದೊಡ್ಡ ಮಗ ಅಂತೂ ಆಡೇ ಇಲ್ಲ ಬಿಡಿ. ಅವನು ಈ ಥರ ಡ್ಯಾನ್ಸ್ ಎಲ್ಲ ಆಡಲ್ಲ. ಅಲ್ಲಿ ಮ್ಯೂಸಿಕ್ದು ಎಲ್ಲ ಅವನು ಮ್ಯೂಸಿಕ್ ಕ್ಲಾಸಿಗೆ ಹೋಗ್ತಾನಲ್ಲ, ಅಲ್ಲಿ ನೋಡ್ಕೊಂಡಿದ್ದಾನೆ. ನೋಡಿ ಈಗ ಲುಂಗಿ ಡ್ಯಾನ್ಸ್ ಬರ್ತಾಯಿದೆ. ನೋಡಿ ನನ್ನ ಚಿಕ್ಕ ಮಗ DJ ತಿಲ್ಲುನ ಕೇಳಿದ್ನಲ್ಲ ಸಾಂಗ್ಸು, ಅವನಿಗೋಸ್ಕರ ಈಗ ಹಾಕಿದ್ರು. ಅವ್ರು ನೋಡಿ ಎಷ್ಟು ದೊಡ್ಡ ಹುಡುಗರು, ತುಂಬಾ ಕ್ಲೋಸ್ ಆಗಿಬಿಟ್ಟಿದ್ದಾನೆ. ಗಾಗಲ್ಸ್ ಎಲ್ಲ ಹಾಕಿ ಅವ್ನ ಕೈಲಿ ಡ್ಯಾನ್ಸ್ ಮಾಡಿಸ್ಕೊಂಡು ವೀಡಿಯೋಗಳ್ನ ಮಾಡ್ಕೊತಾ ಇದ್ದಾರೆ. ಈಗ ಇಲ್ಲಿ ಕೂಡ ಫೋಟೋ ಶೂಟ್ ಮಾಡೋಕ್ಕೆ ಫೋಟೋ ಕ್ಯಾಮ್ರಾಮ್ಯಾನ್ ಇದ್ರಲ್ಲ, ಅವರು ಬಂದು ನನ್ನ ಪರ್ಸನಲಾಗಿ ಕೇಳಿದ್ರು ನನ್ನ ಹಸ್ಬೆಂಡ್ನ, ನಿಮ್ಮದು ಫೋಟೋ ತೊಗೊತೀವಿ ಕ್ರೂಸರ್ಗೆ ಆಲ್ಬಮ್ಗೆ ಹಾಕೋಕ್ಕೆ ಅಂತ. ನಾನು ಇಲ್ಲ ಸರ್, ನಾನು ಬೇಡ, ನಾನು ಯೂಟ್ಯೂಬರ್ ಆಗಿರೋದ್ರಿಂದ ಆ ಥರ ಎಲ್ಲ ಫೋಟೋಸ್ ಕೊಡೋಕ್ಕಾಗೋದಿಲ್ಲ, ನಾನು ಬೇಡ ಅಂದೆ. ಮತ್ತು ನನ್ನ ಚಿಕ್ಕ ಮಗಂದು ಕೇಳ್ತಾಯಿದ್ರು, ದೊಡ್ಡೊಂದು ಕೇಳಿಲ್ಲ.
ಗೊತ್ತಿಲ್ಲ ಅವ್ರಿಗೆ ಚಿಕ್ಕವನ್ದು ಏನಕ್ಕೆ ಇಷ್ಟ ಆಯಿತು ಅಂತ. ನಿಮ್ಮ ಚಿಕ್ಕ ಮಗುಂದು ಕೇಳಿ ನಾನು ಹಸ್ಬೆಂಡ್ನ ಕೇಳಿದೆ. ಅವನು ಪರವಾಗಿಲ್ಲ ಕೊಡು ಅಂದರು. ಹಸ್ಬೆಂಡ್ನ ನೀನು ಕೊಡು, ಇಲ್ಲ ನಾನು ಸಿಂಗಲ್ಲಾಗಿ ನನಗೆ ಹಂಗೆ ಫೋಟೋಶೂಟ್ ಎಲ್ಲ ಬೇಡ, ನೀನು ನಿಂತ್ಕೊಂಡ್ರೆ ನಿನ್ನ ಜೊತೆ ಬರ್ತೀನಿ, ಇಲ್ಲಾಂದರೆ ಬೇಡ. ಅವ್ರು ನಮ್ಮನ್ನ ಇಬ್ಬರನ್ನೂ ಕಪಲಾಗಿ ಕೇಳಿದ್ರು. ನಾನು ಯೂಟ್ಯೂಬರ್ಸಲ್ಲಿ ನಾನು ಬೇಡ ಅಂದೆ. ಇಲ್ಲಿ ನನ್ನ ಹಸ್ಬೆಂಡ್ನ ಡ್ಯಾನ್ಸ್ನ ನಾನು ತೋರಿಸ್ತಿಲ್ಲ. ನನ್ನ ಮಗನ ಫೋಟೋಶೂಟ್ನ ನೋಡಿ ಅವರು ಫೋಟೋಶೂಟ್ ಮಾಡ್ಕೊತಾ ಇದ್ದಾರೆ. ಆಲ್ಬಮ್ಬಿಗೆ ಹಾಕೋಕ್ಕೆ ನಿಮ್ಮ ಮಗ ತುಂಬ ಕ್ಯೂಟಾಗಿದ್ದಾನೆ. ಇಲ್ಲಿ ಇಷ್ಟು ಮಕ್ಕಳ ಜೊತೆಯಲ್ಲಿ ಅವ್ನ ಚಿಕ್ಕ ಮಗನ ಇಷ್ಟಪಟ್ಟರು. ಅವನು ತುಂಬಾ ಫೋಟೋಶೂಟು ಎಲ್ಲ ಅವನು ಯಾವ್ಯಾವ ಥರ ನಿಲ್ಲಿಸಿಬೇಕು ಆ ಥರ ಎಲ್ಲ ಫೋಟೋಶೂಟ್ನ ಮಾಡಿಕೊಂಡ್ರು. ನಮ್ಮ ಹಸ್ಬೆಂಡು ಡ್ಯಾನ್ಸ್ ಆಡೋದ್ರಲ್ಲಿ ಇದ್ದಾರೆ ನೋಡಿ. ನನ್ನ ಚಿಕ್ಕ ಮಗನ ಫೋಟೋಶೂಟ್ ಎಲ್ಲ ಫೈನಲಿ ತೊಗೊಂಡ್ರು. ಓಕೆ, ನೆಕ್ಸ್ಟ್ ಟೈಮ್ ಅದನ್ನು ನೀವು ಗೂಗಲಲ್ಲಿ ಚೆಕ್ ಮಾಡಿ ಮೇಡಮ್, ಆಲ್ಬಮಲ್ಲಿ ನಿಮಗೆ ಸಿಗುತ್ತೆ ಈ ಫೋಟೋಸ್ ಎಲ್ಲ ಅಂತ. ಮತ್ತೆ ನನ್ನನ್ನು ಕೇಳ್ತಾ ಇದ್ದಾರೆ, ನನ್ನ ಹಸ್ಬೆಂಡ್ ಕೊಡು ಫೋಟೋ ನಿಂದು ಕೇಳ್ತಾ ಇದ್ರಲ್ಲ ಅಂದರೆ ಇಲ್ಲ ಬೇಡ ನಾನು ಅಂತ ನನ್ನ ಹಸ್ಬೆಂಡ್ಗೂ ಕೂಡ ಹೇಳಿದೆ. ಹೇಳಿ ಫೈನಲಿ ಫುಲ್ ಸುಸ್ತಾಗಿದ್ವಿ. ಮೇಲೆ ಬಂದು ಚಿಲ್ಲಾಗಿ ನೀರು ಕುಡಿಯೋಣ. ನೀರು ಕುಡಿದು ನಾವು ಇನ್ನು ಇಳಿಬೇಕಾದಂಥ ಪ್ಲೇಸು ಕೂಡ ಹತ್ರ ಬಂತು. ಹಂಗಾಗಿ ನಾವು ಮೇಲಕ್ಕೆ ಬಂದ್ವಿ. ಇನ್ನೂ ಹಾಡೋರು ತುಂಬ ಜನ ಕೆಳಗೆ ಆಡ್ತಾ ಇದ್ದಾರೆ. ಈ ಥರ ಮಿಡ್ ನೈಟ್ ಆಗುತ್ತೆ ಅಂದ್ಬಿಟ್ಟೆ ನಾವು ರೂಮ್ನ ತುಂಬಾ ಹತ್ರನೇ ರೂಮ್ನ ಮಾಡಿದ್ದೀವಿ. ಈಗ ಟೈಮ್ ಬಂದು ಶಾರ್ಪಾಗಿ 1 o'clock ಆಗಿದೆ. ರೂಮ್ ಹತ್ರಕ್ಕೆ ಹೋಗೋ ಅಷ್ಟೊತ್ತಿಗೆ 15 minutes ಆಗುತ್ತೆ. ಬೇಗನೆ ಹೋಗ್ಬೋದು. ಎಲ್ಲ ನಾವಿನ್ನು ಹೋಗಿ ಎಲ್ಲ ಡ್ರೆಸ್ ಚೇಂಜ್ ಮಾಡಿ ನಿದ್ದೆ ಮಾಡೋ ಅಷ್ಟೊತ್ತಿಗೆ 1:30 2 o'clock ಆಗುತ್ತೆ. ಐ ಹೋಪ್ ತುಂಬಾ ನನಗಿಷ್ಟ ಆಯಿತು. ನಾವು ಪೇ ಮಾಡಿದ ಅಮೌಂಟ್ಗೆ ಈ ಟೈಮಿಂಗ್ಸು ನಾನು ಎಕ್ಸ್ಪೆಕ್ಟೇಷನ್ಗಿಂತ ತುಂಬಾ ಚೆನ್ನಾಗಿದೆ, ಇಷ್ಟ ಆಯಿತು. ಈ ವಿಡಿಯೋನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ವಿಡಿಯೋ ನೋಡ್ತಾ ಇದ್ದೀರಾ ಅವರು ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ನೆಕ್ಸ್ಟ್ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಇರ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.